ನನ್ನ ಅಕ್ಕ ವಂದನಾ, ಅಕ್ಕನ ಗಂಡ, ಆಕೆಯ ಸಣ್ಣ 8 ವರ್ಷದ ಮಗಳು ಹಾಗೂ ಆಕೆಯ ಅತ್ತೆ ಮನೆಯಲ್ಲಿ ಇದ್ದರು. ನಮ್ಮ ಭಾವ ಒಳ್ಳೆಯ ನೌಕರಿಯಲ್ಲಿ ಇದ್ದಿದ್ದರಿಂದ ದೊಡ್ಡನೆಯ ಮನೆ ಕಟ್ಟಿಸಿದ್ದರು. ಕೆಳಗಿನ ಕೋಣೆಯಲ್ಲಿ ಆಕೆಯ ಅತ್ತೆ ಹಾಗೂ ಅವರ ಜೊತೆಯಲ್ಲಿ ಅಕ್ಕನ ಮಗಳು ಜೊತೆಯಲ್ಲಿ ಮಲಗುತ್ತಿದ್ದರೆ, ನಾನು ಮನೆಯ ಮೇಲೆ ಅಂತಸ್ತಿನ ಕೋಣೆಯಲ್ಲಿ ಮಲಗಲು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಳು ಅಕ್ಕ. ಹಾಗೂ ಪಕ್ಕದ ಕೋಣೆಯಲ್ಲಿ ನಮ್ಮ ಅಕ್ಕ ಹಾಗೂ ಭಾವ ಮಲಗುತ್ತಿದ್ದರು. ನಮ್ಮ ಭಾವ ತುಂಬಾ ಹಣವನ್ನು ಗಳಿಸುವ ಆಸೆಯಿಂದ ತುಂಬಾ ಬ್ಯುಸಿಯಾಗಿರುತ್ತಿದ್ದ. ಕೆಲವೊಮ್ಮೆ ವಾರತಿಂಗಳು ಮನೆಯ ಹೊರಗೆ ಇರುತ್ತಿದ್ದ. ನಮ್ಮ ಅಕ್ಕ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ನಾನು ಚಿಕ್ಕವನಿರುವಾಗ ನನ್ನ ಹಾಗೂ ಅಕ್ಕನಿಗೆ ಸುಮಾರು 8 ವರ್ಷದ ಅಂತರವಿರುವುದರಿಂದ ನಾವು ಅಷ್ಟು ಹತ್ತಿರವಾಗಿರಲಿಲ್ಲ. ನನ್ನ ಅಕ್ಕಪಕ್ಕದ ಹುಡುಗರೊಂದಿಗೆ ಚಕ್ಕಂದವಾಡುವುದನ್ನು ನಮ್ಮ ಅಪ್ಪ ಗಮನಿಸಿ ಅವಳಿಗೆ ಬೇಗನೆ ಮದುವೆ ಮಾಡಿದರು. ನಮ್ಮ ಅಕ್ಕನಿಗೆ ಈಗ ಸುಮಾರು 31 ವರ್ಷ. ತುಂಬಾ ತೆಳ್ಳಗೆ ಬೆಳ್ಳಗೆ ಇದ್ದು ಸುಮಾರು 6 ಅಡಿ ಉದ್ದದ ಹೆಂಗಸು, ಉದ್ದುದ್ದ ಕೈಕಾಲುಗಳು, ಅಂಕುಡೊಂಕಿನ ಶರೀರ ಹಾಗೂ ಮಾವಿನಕಾಯಿ ಗಾತ್ರದ ಸ್ತನಗಳು, ಸುಂದರವಾದ ದಪ್ಪನೆಯ ನಿತಂಬ, ಆಳವಾದ ಹೊಕ್ಕಳು, ಸ್ವಲ್ಪ ಅಗಲವಾದ ಸೊಂಟ, ಉದ್ದನೆಯ ಕುತ್ತಿಗೆ ಹಾಗೂ ದೊಡ್ಡನೆಯ ಕಣ್ಣುಗಳು. ನೋಡಲು ಟಿವಿ ನಟಿ ಶ್ವೇತಾ ತಿವಾರಿಯಂತೆ ತೋರುತ್ತಿದ್ದಳು. ನಮ್ಮ ಅಕ್ಕನನ್ನು ಎಂದಿಗೂ ನಾನು ಕಾಮದ ಭಾವನೆಯಿಂದ ನೋಡಿದವನಲ್ಲ. ಆದರೆ ಕಾಮ ಕುರುಡು ಎನ್ನುವುದು ಮಾತ್ರ ಸತ್ಯ. ನಾವು ದಿನದಿಂದ ದಿನಕ್ಕೆ ಹತ್ತಿರವಾಗುತ್ತಾ ಹೋದೆವು. ಒಮ್ಮೊಮ್ಮೆ ಆಕೆಯನ್ನು, ಸೌಂದರ್ಯವನ್ನು ನೋಡಿ ನಾನು ಆಕರ್ಷಿತನಾಗುತ್ತಿದ್ದೆ. ಆಕೆ ಕೂಡ ಒಮ್ಮೊಮ್ಮೆ ನನ್ನನ್ನು ಮಾದಕವಾಗಿ ನೋಡತೊಡಗಿದ್ದಳು. 2 ದಿನದ ಹಿಂದೆ ಒಂದು ಘಟನೆ ನಡೆಯಿತು. ನನಗೆ ಸ್ನಾನ ಮಾಡಿದ ನಂತರ ಕೋಣೆಯಲ್ಲಿ ನಗ್ನವಾಗಿ ನಿಂತು ಪೌಡರ್ ಅನ್ನು ಹಾಕುವ ಅಭ್ಯಾಸ. ನಾನು ಕೋಣೆಯ ಚಿಲಕ ಹಾಕದೆ ಇದ್ದುದರಿಂದ ಅಕ್ಕ ಒಮ್ಮೆಲೆ ಒಳಗೆ ಬಂದಳು. ನನ್ನ ಉದ್ದನೆಯ ತುಣ್ಣೆಯನ್ನು ನೋಡಿ ಹೌಹಾರಿದಳು. ಸ್ವಲ್ಪ ಹೊತ್ತು ಅದನ್ನೇ ನೋಡುತ್ತಾ ನಿಂತು ಬಿಟ್ಟಳು. ನನಗೂ ಕೂಡ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನೆ ನಿಂತು ಬಿಟ್ಟೆ. ಹಾಗೆ ಆಕೆ ನಕ್ಕು ಹೊರಗೆ ಹೋದಳು. ಅಂದಿನಿಂದ ಅಕ್ಕನ ರೂಮಿನಿಂದ ಶಬ್ದ ರಾತ್ರಿ ಶಾಂತವಾಗಿದ್ದಾಗ ನನ್ನ ಕೋಣೆಗೆ ಕೇಳಿಸುತ್ತಿತ್ತು. ಹಾಗಾಗಿ ಒಮ್ಮೊಮ್ಮೆ ಅಕ್ಕ ಭಾವ ಕೆಯ್ಯುವಾಗ ಅಕ್ಕ ಮುಲಗುವ ಶಬ್ದ ಚೆನ್ನಾಗಿ ಕೇಳಿಸುತ್ತಿತ್ತು. ನಮ್ಮ ಭಾವ ಯಾವಾಗಲೂ ಬಿಸಿನೆಸ್ ಟ್ರಿಪ್ನಲ್ಲಿ ಇರುತ್ತಿದ್ದರು. ಆದರೆ ಅಕ್ಕನ ರೂಮಿನಿಂದ ಭಾವ ಇಲ್ಲದಿರುವಾಗಲೂ ಕೂಡ ಮುಲಗುವ ಶಬ್ದ ಕೇಳಿಸುತ್ತಿತ್ತು. ನನಗೆ ಏನೆಂದು ಆಗ ತಿಳಿಯುತ್ತಿರಲಿಲ್ಲ. ಮಹಡಿಯ ಮೇಲಿನ ನಮ್ಮ 2 ರೂಂಗಳಿಗೂ ಕಾಮನ್ ಗ್ಯಾಲರಿ ಇತ್ತು. ಒಂದು ಸಣ್ಣ ರಾಡಿನ ತಡೆಯನ್ನು ಮಧ್ಯೆ ಹಾಕಲಾಗಿತ್ತು. ಅದನ್ನು ಜಂಪ್ ಮಾಡಿ ಹೋದರೆ ನಮ್ಮ ಅಕ್ಕನ ರೂಮಿಗೆ ಅಥವಾ ಅಕ್ಕನ ರೂಮಿಂದ ನನ್ನ ರೂಮಿಗೆ ಗ್ಯಾಲರಿಯ ಹೊರಗಿನ ಬಾಗಿಲಿನ ಮೂಲಕ ಚಿಲಕ ಹಾಕದೇ ಇದ್ದರೆ ಹೋಗಿ ಬರಬಹುದಾಗಿತ್ತು. ನಾನು ಮರುದಿನವೂ ಕೂಡ ಅವಳು ಮೂಲಗುವ ಶಬ್ದ ಕೇಳಿ ಅಲ್ಲಿಗೆ ಹೋಗಿ ಬಾಗಿಲ ಸಂದಿಯಲ್ಲಿ ನಿಂತು ನೋಡಿದೆ. ಮಾಮೂಲಿಯಂತೆ ಬೆರಳುಗಳನ್ನು ತೂರಿಕೊಂಡು ಎಂಜಾಯ್ ಮಾಡುತ್ತಿದ್ದಾಳೆ. ಹೀಗೆ ತೂರಿಕೊಳ್ಳುತ್ತಿರುವಾಗ ಯಾರದ್ದೋ ಹೆಸರನ್ನು ಬಾಯಲ್ಲಿ ಮೂಲಗುತ್ತಾ ಹೇಳುತ್ತಿದ್ದಳು. ನಾನು ಅದನ್ನು ಸರಿಯಾಗಿ ಕೇಳಲು ಬಾಗಿಲನ್ನು ಇನ್ನೂ ಸ್ವಲ್ಪ ದೂಡಿ ಆಲಿಸಿ ಕೇಳಿದೆ. ಬಾಗಿಲು ಆಕೆ ಮಲಗಿದ್ದ ಹಿಂದಗಡೆ ಇದ್ದರಿಂದ ನಾನು ಧೈರ್ಯ ಮಾಡಿದೆ. ಆಕೆ ಮುಳುಗುತ್ತಾ ಹೇಳುತ್ತಿದ್ದಾಳೆ, ರವಿ ಎಷ್ಟು ದೊಡ್ಡ ಸಾಮಾನು, ಅದನ್ನು ನಾನು ಚೀಪಬೇಕು. ನಾನು ಕೆಯ್ಯಬೇಕು. ಆಹಾ ರವಿಯ ಅಂತ ಹಾಗೆ ಮೂಲಗುತ್ತ ಸ್ಕಲಿಸಿಕೊಂಡಳು. ನನಗೆ ಅವಳ ಮಾತುಗಳನ್ನು ಕೇಳಿ ಎಲ್ಲಿಲ್ಲದ ಕಾಮೋದ್ರೇಕ ಆಯಿತು. ಈಗಲೇ ಹೋಗಿ ಆಕೆಯ ತುಲ್ಲನ್ನು ನೆಕ್ಕಿ ಕೇಯಬೇಕೆನಿಸಿತ್ತಾದರೂ ಸ್ವಲ್ಪ ಭಯಪಟ್ಟು ನಿಧಾನವಾಗಿ ಹಿಂದೆ ಹೋದೆ. ಹಾಗೆ ಹೋಗಿ ಕೋಣೆಯಲ್ಲಿ ಮಲಗಿಕೊಂಡೆ. ನಿದ್ರೆ ಸರಿಯಾಗಿ ಹತ್ತುತ್ತಿರಲಿಲ್ಲ. ಆಕೆಯ ತುಲ್ಲನ್ನು ನೆನಪಿಸಿಕೊಂಡು ಜಟಕ ಹೊಡೆದು ಮಲಗಿದೆ. ನಾನು ಏಳುವುದು ಸ್ವಲ್ಪ ತಡವಾದರೆ ಅಕ್ಕ ನನ್ನನ್ನು ಬೆಳಿಗ್ಗೆ ಏಳಿಸಲು ಬರುತ್ತಿದ್ದಳು. ಹಾಗಾಗಿ ನಾನು ಬೇಕಂತಲೇ ಆ ದಿನ ಏಳಲೇ ಇಲ್ಲ. ವಂದನಾಳ ತುಲ್ಲಿನ ಚಿತ್ರ ಕಣ್ಣ ಮುಂದೆ ಬರುತ್ತಿದ್ದರಿಂದ ನನ್ನ ತುಣ್ಣೆ ಸೆಟೆದು ನಿಂತಿತ್ತು. ನಾನು ಬೇಕಂತಲೇ ನನ್ನ ಬೆಡ್ ಶೀಟ್ ಜಾರಿಸಿ ಮಲಗಿದೆ. ನನ್ನ ತುಣ್ಣೆ ನಿಗುರಿ ನನ್ನ ಚಡ್ಡಿಯಿಂದ ಹೊರಗೆ ಬಿದ್ದಿತ್ತು. ಅದೇ ಸಮಯಕ್ಕೆ ವಂದನಾ ಒಳಗೆ ಬಂದಳು. ನಾನು ಮಲಗಿದ್ದವನಂತೆ ನಟಿಸಿದೆ. ವಂದನಾ ನನ್ನ ನಿಗುರಿದ ತುಣ್ಣೆಯನ್ನು ನೋಡಿ ಅಸೆಪಟ್ಟಳು. ನಿಧಾನವಾಗಿ ಹತ್ತಿರ ಬಂದು ಅದನ್ನು ಆಸೆಯಿಂದ ನೋಡಿದಳು. ಬೇಕಂತಲೇ ನಾನು ನನ್ನ ಕಾಲನ್ನು ಹುರುಳಾಡಿಸಿದೆ. ಈಗ ನನ್ನ ಚಡ್ಡಿ ಇನ್ನು ಹಿಂದೆ ಜಾರಿ ನನ್ನ ಉದ್ದನೆಯ ನಿಗುರಿದ ಗೂಟ ಮೇಲೆ ಕೆಳಗೆ ನರ್ತಿಸುತ್ತಿತು. ವಂದನಾ ತನ್ನ ತುಟಿ ಕಚ್ಚುತ್ತಾ ಆಸೆಯಿಂದ ನೋಡಿದಳು. ಹಾಗೆ ಆಕೆ ಕೂಡ ಸುಮ್ಮನಾಗಿ ನನ್ನನ್ನು ಎಬ್ಬಿಸಿ ಏನ್ ಕನಸು ಕಾಣ್ತಾ ಇದ್ದೀಯಾ, ಬೇಗ ಏಳು ಅಂತ ಹೇಳಿ ಹೊರಟು ಹೋದಳು. ಅಂದು ಭಾವ ಬಿಸಿನೆಸ್ ಟ್ರಿಪ್ ಮುಗಿಸಿ ಮನೆಗೆ ಬಂದಿದ್ದರು. ನಾನು ಅವರಿಬ್ಬರೂ ಕೆಯ್ಯುವುದನ್ನು ನೋಡಬೇಕೆಂದು ಯೋಚಿಸಿ
ನಾನು ಗ್ಯಾಲರಿಯ ಮೂಲಕ ಹಾರಿ ಬಾಗಿಲನ್ನು ನಿಧಾನವಾಗಿ ತಳ್ಳಿ ಅದರ ಸಂದಿಯಲ್ಲಿ ಕುಳಿತು ನೋಡತೊಡಗಿದೆ. ನಮ್ಮ ಅಕ್ಕ ಭಾವನ ಚಿಕ್ಕನೆಯ ತುಣ್ಣೆಯನ್ನು ಚಿಪ್ಪುತ್ತಿದ್ದರೆ, ಭಾವ ಇವತ್ತು ಬೇಡ ಕಣೆ, ನಾನು ತುಂಬಾ ದಣಿದಿದ್ದೇನೆ ಎಂದು ಆಕೆಯ ಬಾಯಿಂದ ತನ್ನ ತುಣ್ಣೆಯನ್ನು ಹೊರತೆಗೆದು ಮಲಗಿಕೊಂಡರು. ಅಕ್ಕ ಎಂದಿನಂತೆ ಬ್ಲೂ ಫಿಲಂ ನೋಡುತ್ತಾ ಬೆರಳು ತೂರಿಕೊಂಡು ಸ್ಕಲಿಸಿ ಮಲಗಿಕೊಂಡಳು. ನಾನು ಆಕೆ ಬೆರಳು ತೂರುವುದನ್ನು ನೋಡುತ್ತಾ ಅಲ್ಲೇ ತುಣ್ಣೆ ಅಲ್ಲಾಡಿಸಿ ಕಾರಿಕೊಂಡೆ. ಹಾಗೆ ಪುನಃ ರೋಮಿಗೆ ಹೋಗಿ ಮಲಗಿಕೊಂಡೆ. ಹೀಗೆ ನಾನು ದಿನಾಲೂ ಆಕೆ ಮೂಳುಗುವ ಶಬ್ದ ಕೇಳುತ್ತಿದ್ದಂತೆ ಗ್ಯಾಲರಿಯಲ್ಲಿ ಹೋಗಿ ಅವಳನ್ನು ನೋಡುತ್ತಾ ಅಲ್ಲೇ ನಿಂತು ಜಟಕ ಹೊಡೆದು ಬಂದು ಮಲಗುತ್ತಿದ್ದೆ. ಕೆಲವು ದಿನಗಳ ನಂತರ ಆಕೆ ಆಮೇಲೆ ಒಳಗಿನ ಸಣ್ಣ ಲೈಟ್ ಹಚ್ಚಿಯೇ ತುಲ್ಲಿನ ಜೊತೆ ಆಟವಾಡುತ್ತಿದ್ದರಿಂದ ಆಕೆಯ ಶರೀರದ ಎಲ್ಲ ಭಾಗಗಳು ಚೆನ್ನಾಗಿ ಗೋಚರಿಸುತ್ತಿದ್ದವು. ಆಗ ಬೇಸಿಗೆಯ ರಜೆ ಇದ್ದಿದ್ದರಿಂದ ನಮ್ಮ ಅಕ್ಕನ ಮಗಳು ನಮ್ಮ ಅಮ್ಮನ ಮನೆಗೆ ಹೋದಳು. ಆಕೆಯ ಅತ್ತೆ ಆಕೆಯ ಮಗಳ ಮನೆಗೆ ಬೆಂಗಳೂರಿಗೆ ಹೋದರು. ನನಗೆ ಕೆಲಸ ತುಂಬಾ ಇದ್ದರಿಂದ ನನಗೆ ಊಟಕ್ಕೆ ತೊಂದರೆ ಆದೀತೆಂದು ಅಕ್ಕ ಊರಿಗೆ ಹೋಗಲಿಲ್ಲ. ಹಾಗೂ ಆಕೆಯ ಗಂಡ ಕೂಡ ಆಗಿಂದಾಗ ಬಂದು ಹೋಗ್ತಾ ಇರ್ತಾರೆ. ಭಾವ ಅದೇ ದಿನ ಒಂದು 15 ದಿನದ ಮಟ್ಟಿಗೆ ದೆಹಲಿಗೆ ಹೋಗಿದ್ದರು. ಈಗ ಮನೆಯಲ್ಲಿ ನಾನು ಹಾಗೂ ಅಕ್ಕ ಇಬ್ಬರೇ. ಆ ದಿನ ಭಾನುವಾರ ರಜೆ ಇದ್ದಿದ್ದರಿಂದ ನಾನು ಮನೆಯಲ್ಲೇ ಇದ್ದೆ. ಅಕ್ಕ ಸ್ವಲ್ಪ ಮೈಕೈ ನೋವೆಂದು ಮಲಗಿದ್ದಳು. ನಾನು ಇವತ್ತು ಹೇಗಾದರೂ ಕೆಯ್ಯಲೇಬೇಕೆಂದು ಯೋಚಿಸಿ ಹೇಳಿದೆ. ಎಣ್ಣೆ ಮಸಾಜ್ ಮಾಡಿದರೆ ಎಲ್ಲ ಸರಿ ಹೋದಿತು, ನೀನು ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂದೆ. ಅದಕ್ಕೆ ಅವಳು ನೀನು ನನಗೆ ಮಸಾಜ್ ಮಾಡ್ತೀಯಾ ಅಂದಾಗ ನಾನು ಸರಿ ಬಾ ಅಂದೆ. ಮಸಾಜ್ ಆಯಿಲ್ ತಂದು ನಾನು ಸೋಫಾದ ಮೇಲೆ ಕುಳಿತೆ. ಆಕೆ ನನಗೆ ಬೆನ್ನು ಹಾಕಿ ಕೆಳಗೆ ಕುಳಿತಳು. ನಾನು ಆಕೆಯ ತಲೆಗೆ ಸರಿಯಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದೆ. ಆಕೆ ಆನಂದಿಸುತ್ತಿದ್ದರೆ ನನ್ನ ಚಡ್ಡಿಯಲ್ಲಿ ತುಣ್ಣೆ ಡೇರೆ ಹಾಕಿತ್ತು. ಹಾಗೆ ಆಕೆಯ ಕುತ್ತಿಗೆ ಹಾಗೂ ಹೆಗಲ ಮೇಲೆ ಕೈ ಹಾಕಿ ಮಸಾಜ್ ಮಾಡಿದೆ. ಅವಳು ಸೀರೆ ಉಟ್ಟಿದ್ದರಿಂದ ಆಕೆಯ ನಗ್ನ ಬೆನ್ನು ಹಾಗೂ ಹೆಗಲ ಮೇಲೆ ಚೆನ್ನಾಗಿ ನನ್ನ ಕೈಯಿಂದ ಒತ್ತಿ ಮಸಾಜ್ ಮಾಡಿದೆ. ವಂದನಾ ಎಣ್ಣೆ ತಾಗಬಹುದೆಂದು ತನ್ನ ಸೆರಗನ್ನು ಕೆಳಗೆ ಜಾರಿಸಿದ್ದರಿಂದ ಆಕೆಯ ರವಕೆಯ ಮಧ್ಯದಿಂದ ಕಪ್ಪೆನೆಯ ಬ್ರಾದಲ್ಲಿ ತುಂಬಿ ತುಳುಕವು ಮೂಲೆಗಳ ಒಣಿ ತೋರುತ್ತಿತ್ತು. ಹಾಗೆ ಒಂದು 10 ನಿಮಿಷ ಮಸಾಜ್ ಮಾಡಿದ ನಂತರ ಈಗ ಹೇಗಿದೆ ಅಂತ ಕೇಳಿದಾಗ, ಈಗ ತಲೆ ಭಾರ ತುಂಬಾ ಕಡಿಮೆಯಾಗಿದೆ ಕಣೋ, ತುಂಬಾನೇ ಮಜಾ ಬಂತು, ಆದ್ರೆ ಮೈ ಕೈ ನೋವು ಸ್ವಲ್ಪ ಇದೆ, ನನಗೆ ಸ್ವಲ್ಪ ಬಾಡಿ ಮಸಾಜ್ ಮಾಡ್ತೀಯಲ್ಲ ಅಂತ ಕೇಳಿದಳು. ಸರಿ, ಆದ್ರೆ ಸೀರೆ ಮೇಲೆ ಹೇಗೆ ಮಾಡಲಿ, ಎಣ್ಣೆ ತಾಗಿ ಬಟ್ಟೆ ಹಳಾದೀತು ಅಂದೆ. ಸರಿ, ನಾನು ಹೋಗಿ ಬಟ್ಟೆ ಬದಲಿಸಿ ಬರ್ತೇನೆ ಅಂದಾಗ, ಸರಿ ನಾನು ಕೂಡ ಬದಲಿಸಿ ಬರ್ತೇನೆ, ನನ್ನ ಬಟ್ಟೆ ಕೂಡ ಎಣ್ಣೆಯಾದೀತು ಅಂತ ನಮ್ಮ ಕೋಣೆಗೆ ಹೋದೆವು. ನಾನು ನನ್ನ ಅಂಗಿಯನ್ನು ಬಿಚ್ಚಿ ಬೇಕಂತಲೇ ಕಾಚ ಕಳಚಿ ಕೇವಲ ತೆಳ್ಳಗಿನ ಉದ್ದನೆಯ ಚಡ್ಡಿಯನ್ನು ತೊಟ್ಟು ಕೆಳಗೆ ಬಂದೆ. ನಾನು ಮಸಾಜ್ ಮಾಡಲು ಟೇಬಲ್ ಇಟ್ಟು ಅದರ ಮೇಲೆ ಬಾತ್ ಟವೆಲ್ ಹಾಕಿದೆ. ಅಷ್ಟರಲ್ಲಿ ಅಕ್ಕ ಟವೆಲ್ ಸುತ್ತಿ ಹೊರಗೆ ಬಂದಳು. ನನಗೆ ಆಶ್ಚರ್ಯ ಕಾದಿತ್ತು. ಅವಳು ಟವೆಲ್ ಒಳಗೆ ಬರೀ ಬಿಕನಿ ಬ್ರಾ ಧರಿಸಿದ್ದಳು. ಅದರ ಬಳ್ಳಿಯನ್ನು ಕುತ್ತಿಗೆಗೆ ಕಟ್ಟಿದ್ದರಿಂದ ಬಾತ್ ಟವೆಲ್ ಮೇಲಿಂದ ಅದು ಚೆನ್ನಾಗಿ ತೋರುತ್ತಿತ್ತು. ನನಗೆ ಅದನ್ನು ನೋಡಿ ಮೈಯಲ್ಲಿ ಕರೆಂಟ್ ಹರಿದಂತೆ ಆಯಿತು. ಆಕೆ ನನ್ನನ್ನು ನೋಡಿ ಮಾದಕವಾಗಿ ನಕ್ಕು ಮಂಚದ ಮೇಲೆ ಬೋರಲಾಗಿ ಮಲಗಿದಳು. ನಾನು ನಿಧಾನವಾಗಿ ಆಕೆಯ ಟವೆಲ್ ಅನ್ನು ಬೆನ್ನಿನ ಮೇಲಿಂದ ಸರಿಸಿ ಆಕೆ ಬಿಕಿನಿಯ ಬಳ್ಳಿಯನ್ನು ತನ್ನ ಹಿಂದಿನಿಂದ ಬಿಚ್ಚಿದಳು. ನಾನು ಅವಳ ಬೆನ್ನಿನ ಮೇಲೆ ಎಣ್ಣೆ ಸುರಿದು ಚೆನ್ನಾಗಿ ಮಸಾಜ್ ಮಾಡಿದೆ. ಹಾಗೆ ಆಕೆಯ ಕಾಲು ಹಾಗೂ ತೊಡೆಗಳ ಮೇಲೆ ಕೂಡ ಎಣ್ಣೆ ಸುರಿದು ಚೆನ್ನಾಗಿ ಮಸಾಜ್ ಮಾಡಿದೆ. ಟವೆಲ್ ಆಕೆಯ ಸೊಂಟದ ಮೇಲಿದ್ದರಿಂದ ನಾನು ಆಕೆಯ ತೊಡೆಯನ್ನು ತಿಕ್ಕುವಾಗ ಆಕೆಯ ಪ್ಯಾಂಟಿ ಚೆನ್ನಾಗಿ ಕಾಣುತ್ತಿತ್ತು. ಆಕೆ ಸಣ್ಣದಾದ ಪ್ಯಾಂಟಿ, ಅದು ತಿಕ್ಕದ ಮಧ್ಯದಲ್ಲಿ ಮಾತ್ರ ಆಕೆಯ ತುಲ್ಲನ್ನು ಮುಚ್ಚಿತ್ತು. ಅದನ್ನೆಲ್ಲ ನೋಡಿ ನನ್ನ ರಾಜ ಚಡ್ಡಿಯಲ್ಲಿ ಬೆಳೆದು ಕುಣಿಯುತ್ತಿದ್ದ. ಸುಮಾರು 15 ನಿಮಿಷ ಆಕೆ ನನ್ನ ಕೈ ಸ್ಪರ್ಶಕ್ಕೆ ಸ್ಪಂದಿಸುತ್ತಾ ಆನಂದಿಸಿದಳು. ಇಷ್ಟೇನಾ, ಸಾಕಾ, ಇನ್ನು ಏನಾದರೂ ಮಸಾಜ್ ಬೇಕಾ ಅಂತ ಕೇಳಿದೆ. ಎದುರುಗಡೆ ಕೂಡ ಸ್ವಲ್ಪ ಮಸಾಜ್ ಮಾಡ್ತೀಯಾ ಅಂದಾಗ, ಸರಿ ನೀನು ಏನ್ ಹೇಳ್ತೀಯೋ ಅದನ್ನ ಮಾಡ್ತೇನೆ, ಅಂಗಾತ ಮಲಗು ಅಂದಾಗ ಆಕೆ ಅಂಗಾತ ಮಲಗಿದಳು. ನಾನು ಆಕೆಯ ಹೊಟ್ಟೆ ಹಾಗೂ ಕೈ ಮೇಲೆ ಎಣ್ಣೆ ಸುರಿದು ಚೆನ್ನಾಗಿ ಮಸಾಜ್ ಮಾಡಿದೆ. ಹಾಗೆ ತೊಡೆ ಕಾಲುಗಳಿಗೆ ಮಸಾಜ್ ಮಾಡುವಾಗ ಆಕೆಯ ತುಲ್ಲನ್ನೇ ನೋಡುತ್ತಿದ್ದೆ. ಆಕೆ ಅದನ್ನು ಗಮನಿಸಿ ತನ್ನ ಬಾತ್ ಟವೆಲ್ ಅನ್ನು ಮೇಲೆ ಎಳೆದು ಕಾಲು ಅಗಲಿಸಿ ತನ್ನ ತುಲ್ಲಿನ ಸೀಳನ್ನು ಪ್ಯಾಂಟಿಯ ಮೇಲಿನಿಂದಲೇ ತೋರಿಸಿದಳು. ನನ್ನ ನಿಗುರಿದ ತುಣ್ಣೆ ಹತ್ತಿರ ಹೋದಾಗಲೆಲ್ಲ ಆಕೆಯ ತೊಡೆ ಕೈಗಳಿಗೆ ತಾಕುತ್ತಿತ್ತು. ಆಕೆ ನನ್ನ ನಿಗುರಿದ ಗೂಟವನ್ನೇ ನೋಡುತ್ತಿದ್ದಳು.
ಅಷ್ಟರಲ್ಲಿ ಟವೆಲ್ ಆಕೆಯ ಸೊಂಟದ ಮೇಲಿಂದ ಜಾರಿ ಕೆಳಕ್ಕೆ ಬಿತ್ತು. ನಾನು ಅದನ್ನು ಎತ್ತಲು ಹೋದಾಗ ಅಬ್ಬೇಡ, ಇರಲಿ ಬಿಡು, ಫುಲ್ ಮಸಾಜ್ ಮಾಡು, ಪರವಾಗಿಲ್ಲ ಅಂದಳು. ನಾನು ಹಾಗೆ ಎಣ್ಣೆಯನ್ನು ಆಕೆಯ ಮೊಲೆಗಳ ಮೇಲೆ ಹಾಕಿದಾಗ ಮೊದಲೇ ಹಿಂದಿಂದ ಬ್ರಾದ ಬಳ್ಳಿ ಬಿಚ್ಚಿದ್ದರಿಂದ ಆಕೆ ಅದನ್ನು ಹಿಂದಿಂದ ಎಳೆದು ಕೆಳಗೆ ಜಾರಿಸಿದಳು. ಈಗ ಆಕೆಯ ಮಾವಿನ ಹಣ್ಣಿನ ಗಾತ್ರದ ದುಂಡಗಿನ ಮೊಲೆಗಳ ದರ್ಶನವಾಯಿತು. ಅದರ ಮೇಲೆ ಸಣ್ಣನೆಯ ಕಪ್ಪನೆಯ ತೊಟ್ಟುಗಳು ನಿಗುರಿ ನಿಂತಿದ್ದವು. ನಾನು ಧೈರ್ಯ ಮಾಡಿ ಮೊಲೆಗಳ ಮೇಲೆ ಎಣ್ಣೆ ಎರಚಿ ಅದನ್ನು ಚೆನ್ನಾಗಿ ಅದುಮಿ ಮಸಾಜ್ ಮಾಡುತ್ತಿದ್ದರೆ ಆಕೆ ಕಣ್ಣು ಮುಚ್ಚಿ ಆನಂದಿಸುತ್ತ ಮೂಲುಗುತ್ತಿದ್ದಳು. ಆಕೆ ಪುನಃ ಬೋರಲಾಗಿ ಮಲಗಿ ತನ್ನ ತಿಕ್ಕದ ಮೇಲೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಲು ಹೇಳಿದಳು. ನಾನು ಆಕೆಯ ತಿಕ್ಕದ ಮೇಲೆ ಎಣ್ಣೆ ಎರಚಿ ಅದನ್ನೇ ಚೆನ್ನಾಗಿ ಅದುಮಿ ಮಸಾಜ್ ಮಾಡಿದೆ. ಅದು ತುಂಬಾ ದಪ್ಪನೆಯ ದುಂಡಗಿನ ನಿತಂಬವಾಗಿತ್ತು. ಆಕೆ ಕಾಲಗಳಿಸಿ ತನ್ನ ತಿಕ್ಕದ ತೂತು ಹಾಗೂ ತುಲ್ಲಿನ ಸಿಳಿನ ದರ್ಶನ ಕೊಟ್ಟಳು. ನನ್ನ ಗೂಟದಲ್ಲಿ ಅದನ್ನು ನೋಡಿ ನೀರು ತೊಟ್ಟಿಕ್ಕುತ್ತಿತ್ತು. ಹಾಗೆ ಎಣ್ಣೆಯನ್ನು ತಿಕ್ಕದ ಮೇಲೆಲ್ಲ ಹಾಕಿ ಅವಳ ತಿಕ್ಕದ ತುತಿಗೂ ಕೂಡ ಹಾಕಿ ಉಜ್ಜಿದೆ. ಆಗ ಸ್ವಲ್ಪ ಬೆರಳನ್ನು ಒಳಗೆ ತೂರಿಸಿ ಮಸಾಜ್ ಮಾಡು, ಅದರಲ್ಲೂ ಕೂಡ ಸ್ವಲ್ಪ ನೋವಿದೆಯೇ ಅಂದಾಗ ನಾನು ನನ್ನ ಕೈ ಬೆರಳನ್ನು ತಿಕ್ಕದ ತೂತಿನಲ್ಲಿ ತೂರಿಸಿ ಹಿಂದೆ ಮುಂದೆ ಮಾಡುತ್ತಿದ್ದಂತೆ ಅಕ್ಕ ತುಂಬಾನೇ ಆರಾಮ್ ಸಿಗ್ತಾ ಇದೆ. ಹಾಗೆ ಒಂದು 5 ನಿಮಿಷ ನಾನು ನನ್ನ ಕೈ ಬೆರಳನ್ನು ಆಕೆಯ ತಿಕ್ಕದ ಒಳಗೆ ತುರಕಿ ಮಜಾ ಕೊಟ್ಟೆ. ಅಕ್ಕ ಮತ್ತೆ ಅಂಗಾತ ಮಲಗಿ ತನ್ನ ನಗ್ನ ಶರೀರವನ್ನು ನನ್ನ ಕಡೆ ತಿರುಗಿಸಿದಳು. ನನ್ನ ಸೊಂಟದ ಎದುರಿನ ಭಾಗಕ್ಕೆ ಮಸಾಜ್ ಮಾಡೋ ರವಿಯೇ ಅಂದಾಗ ನಾನು ಆಕೆಯ ರೋಮಭರಿತ ತುಲ್ಲನ್ನೇ ನೋಡುತ್ತಾ ಅದರ ಮೇಲೆ ಸರಸರನೆ ಎಣ್ಣೆ ಸುರಿದು ಸೊಂಟ ಹಾಗೂ ಶಾಟದ ಮೇಲೆ ಉಜ್ಜಿದೆ. ಹಾಗೆ ಕೈಯನ್ನು ಕೆಳಗೆ ತೆಗೆದುಕೊಂಡು ಹೋಗಿ ಆಕೆಯ ಯೋನಿಯ ತುಟಿಗಳಿಗೆ ಎಣ್ಣೆ ಹಚ್ಚಿ ಕೈ ಬೆರಳಿಂದ ಉಜ್ಜಿದೆ. ಅವಳು ಇನ್ನೂ ಚೆನ್ನಾಗಿ ಮಸಾಜ್ ಮಾಡೋ ರವಿ, ಅಲ್ಲೇ ನೋವು ಜಾಸ್ತಿ ಅಂತ ಹೇಳಿದಳು. ಅಕ್ಕನ ತುಲ್ಲು ರುಚಿ ನೋಡಿದ ತಮ್ಮ ಭಾಗ 1 ಮುಗಿಯಿತು. ಭಾಗ 2ರಲ್ಲಿ ಅಕ್ಕನ ತುಲ್ಲು ಹರಿದ ಕತೆ ನೋಡೋಣ. ನಮಸ್ಕಾರ.